ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಟನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಂಡಿದ್ದೀನಲ್ಲ. ಸೊ ಮಟನ್ ಬಿರಿಯಾನಿ ಮಾಡ್ತಿದ್ದೆ. ಆಲ್ರೆಡಿ ಚಿಕನ್ ಬಿರಿಯಾನಿ ನಾನು ಅಪ್ಲೋಡ್ ಮಾಡಿದ್ದೆ, ಬಟ್ ಮಟನ್ ಬಿರಿಯಾನಿ ಮಾಡಿದಿಲ್ವಲ್ಲ. ಸೊ ಅದಕ್ಕೆ ಇವತ್ತು ಮಟನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಮಟನ್ ಬಿರಿಯಾನಿನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ಬನ್ನಿ ನಾನು ಮಾಡುವಂತಹ ಮಟನ್ ಬಿರಿಯಾನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಗೊತ್ತಿಲ್ದಿರೋರು ಇದನ್ನ ಟ್ರೈ ಮಾಡಿ. ಓಕೆ, ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಮಟನ್ಗೆ ಏನೇನು ಬೇಕು ಲೈಕ್ ಬಿರಿಯಾನಿ ಮಾಡೋದಕ್ಕೆ ಅಂತ ಈರುಳ್ಳಿ, ಟೊಮೆಟೊ, ಚಿಲ್ಲಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಗ್ರೈಂಡರ್ಗೆ ಹಾಕೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇನೇನಂತ ಹಾಕ್ಬೇಕಾದ್ರೆ ಹೇಳ್ತೀನಿ. ಸೊ ಬನ್ನಿ ಈಗ ಮಟನ್ ಬಿರಿಯಾನಿ ಮಾಡುವಂತ ಸಮಯ. ಯಾಕಂದ್ರೆ ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಅವಾಗ ಗೊತ್ತಾಗುತ್ತೆ. ಸೊ ಆದಿದೆ. ಈ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಜೊತೆಗೆ ತುಪ್ಪನ ಆಡ್ ಮಾಡ್ತೀನಿ. ನಾನು ನಮ್ಮ ಮನೇಲೆಲ್ಲ ಸ್ವಲ್ಪ ತುಪ್ಪ ಪ್ರೇಮಿ, ಅದಕ್ಕೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಆಯಿಲ್. ನಾನು ಒಂದು ಸೆಟ್ ಅಂದ್ರೆ ಪುಲಾವ್ ಸಾಮಾನು ಏನಂತ ಅಂತಾರೆ, ಆ ಒಂದು ಬಿರಿಯಾನಿ ಮಸಾಲ ಪುಲಾವ್ ಸಾಮಾನು ಏನೋದು ಹೇಳ್ತಾರೆ. ಸೊ ಆ ಒಂದು ಸೆಟ್ ಏನಿದೆ ಅದನ್ನ ನಾನು ಫುಲ್ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ. ಸೊ ಇದನ್ನ ಹಾಕಿದ ತಕ್ಷಣ ಒಂಚೂರು ಈ ತರ ಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿರಿಯಾನಿ ಮಾಡೋದಕ್ಕೆ ಮೇನ್ ಆಕ್ಚುಲಿ ಎಲ್ಲನೂ ತುಂಬಾ ಮುಖ್ಯ. ಅಂಡ್ ಪಲಾವ್ ಸಾಮಾನು ಇನ್ನೂ ತುಂಬಾ ಮುಖ್ಯ. ಸೊ ಇನ್ನೂ ಒಂದು ಬೇರೆ ತರ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸದ್ಯಕ್ಕೆ ನಾನು ಖಾಲಿ ಆಗ್ಬಿಟ್ಟಿತ್ತು, ಏನಿತ್ತು ಅದನ್ನೇ ತಗೊಂಡ್ಬಂದು ಇದೆ. ಸ್ಮೆಲ್ ಘಮ ಅಂತ ಬರ್ತಿದೆ. ತುಂಬಾ ಕಾಯೋದಕ್ಕೆ ಬಿಡ್ಬೇಡಿ ಎಣ್ಣೆನ, ಓಕೆನಾ? ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಹಾಕಿ, ಅವಾಗ ಇವೆಲ್ಲ ಸೀದೋಗಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಆನಿಯನ್ ಏನ್ ಕಟ್ ಮಾಡ್ಕೊಂಡಿದೀನಿ, ಒಂದು 3-4 ಆನಿಯನ್ ಹಾಕೊಳ್ತಿದ್ದೀನಿ. ನಾನು ಬಿರಿಯಾನಿಗೆ ತುಂಬಾ ಜಾಸ್ತಿ ಹಾಕೋದಂದ್ರೆ ಆನಿಯನ್. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ಟೋರ್ ಮಾಡ್ತೀನಿ. ಆಮೇಲೆ ಒಂಚೂರು ಇದೆಲ್ಲ ಇದಾಗಿದ ತಕ್ಷಣ ಹೈ ಫ್ಲೇಮಲ್ಲಿ ಇಡ್ತೀನಿ. ಅಂದ್ರೆ ನಾಟ್ ಅಷ್ಟು ಹೈ ಫ್ಲೇಮಲ್ಲಿ ಇಡಲ್ಲ, ಮೀಡಿಯಂ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡ್ತೀನಿ. ಅಂಡ್ ಈರುಳ್ಳಿನ ಎಷ್ಟು ನೀವು ಅದು ಎಷ್ಟು ಬೇಯುತ್ತೋ ಅಷ್ಟೇ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೇನ್ ಪೇಷನ್ಸ್ ಬೇಕಿರೋದು. ಎಲ್ಲಾನು ಬೇಗ ಆಗುತ್ತೆ. ಮೇನ್ ಏನಂದ್ರೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೇಯಿಸಿದ್ರೆ ಆ ಒಂದು ಫ್ಲೇವರ್ ಏನ್ ಬರುತ್ತೆ ಗ್ರೇವಿಗೆ, ಬಿರಿಯಾನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪೇಷನ್ಸ್ ಇಂದ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಬೇಯಿಸಿ, ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕುಕ್ ಆಗ್ಲಿ. ಸೊ ಅದು ಕುಕ್ ಆಗೋಷ್ಟೊಳಗೆ ನಾನು ಇಲ್ಲಿ ಗ್ರೇವಿಗೆ ಅಂದ್ರೆ ಲೈಕ್ ಮಸಾಲಾಗೆ ಏನೇನ್ ಬೇಕು ಅಂತ ಅದನ್ನ ನಿಮ್ಗೆ ತೋರಿಸ್ತೀನಿ. ಸೊ 1 ಹ್ಯಾಂಡ್ಫುಲ್ ಆಫ್ ಪುದೀನ, ಕೊತ್ತಂಬರಿ ಸೊಪ್ಪು, ಗಾರ್ಲಿಕ್, ಆಗ ಜಿಂಜರ್ ಅಂಡ್ ಒಂದು 7-8 ಇದು ತುಂಬಾ ಖಾರ ಇರುತ್ತೆ ಚಿಲ್ಲಿ. ಆಮೇಲೆ ಇದಕ್ಕೆ ಕಾಳುಮೆಣಸು, ಚಕ್ಕೆ ತಗೊಳ್ತಿದ್ದೀನಿ. ನಾನು ಈಗ ಗ್ರೈಂಡ್ ಮಾಡ್ತೀನಿ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಇದಾಗಿದೆ. ಇದಕ್ಕೆ ನಾನು ಪುದೀನ ಹಾಕೊಳ್ತಿದ್ದೀನಿ ಅಂಡ್ ಚಿಲ್ಲಿ ಹಾಕೊಳ್ತಿದ್ದೀನಿ. ಒಂದು 3 ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಟೊಮ್ಯಾಟೊ ಸಣ್ಣಗೆ ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಆಯಿಲ್ ಸಪ್ರೇಟ್ ಆಗೋವರೆಗೂ ಕುಕ್ ಆಗಲಿ. ಸೊ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ. ಆಲ್ರೆಡಿ ನಾನು ಗ್ರೇವಿಗೆ ಹಾಕಿರ್ತೀನಿ, ಬಟ್ ನನಗೆ ಸ್ವಲ್ಪ ಜಾಸ್ತಿ ಇದ್ರೆ ಇಷ್ಟ. ಸೊ ಅದಕ್ಕೆ ಫಸ್ಟ್ ನಾನು ಮಸಾಲಾಗ ಹಾಕೊಂಡು ಮತ್ತೆ ಈಗ ಮಟನ್ ಕುಕ್ ಆಗೋದಕ್ಕೆ ಒಂಚೂರು ಹಾಕೊಳ್ತಿದ್ದೀನಿ. ಸೊ ಈಗ ಇದೇನಿದೆ ಕಂಪ್ಲೀಟ್ ಆಗಿ ಗ್ರೇವಿ ಟೆಕ್ಸ್ಚರ್ ಆಗಿ ಬಂದಿದೆ ನೋಡಿ, ಬಂದಿದೆ. ಸೊ ಇದಕ್ಕೆ ವಾಶ್ ಮಾಡಿರೋಂತ ಮಟನ್ ಹಾಕೊಳ್ತಿದ್ದೀನಿ. ಒಂದು ಅರ್ಧ kg ಇದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂಚೂರು ಅರಿಶಿನ, ಧನಿಯಾ ಪುಡಿ, ಸೊ ನಾವು ಮನೆ ಮಾಡಿರೋದು, ಖಾರದ ಪುಡಿ, ಗರಂ ಮಸಾಲ,
ಚೂರು ಕರ್ಡ್ನ ಹಾಕ್ತಿದ್ದೀನಿ, ಜಸ್ಟ್ ಸ್ವಲ್ಪ ಸಾಫ್ಟ್ ಬರಲಿ ಅಂತ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆಗಲಿ. 2 ಸಲ ಮಿಕ್ಸ್ ಕೊಡ್ತಾ ಇರ್ತೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಿದೆ. ಕಂಪ್ಲೀಟಾಗಿ ಮಟನ್ ಮಸಾಲ ಎಲ್ಲ ಹಿಡಿದಿದೆ. ಸೊ ಅದಕ್ಕೆ ಈಗ ನಾನು ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ವಾಟರ್ನ ಹಾಕ್ಕೊಳ್ತೀನಿ. ಈಗ ಎಷ್ಟು ಬೇಕು, ಈಗ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ತಿದ್ದೀನಿ. ಸೊ ನಿಮಗೆ ಗ್ಲಾಸ್ನ ಪ್ರಕಾರ ಬೇಕಂದ್ರೆ ನೀವು ಹಾಕೊಳ್ಳಿ, ಬಟ್ ನನಗೆ ಆ ಥರ ಬರಲ್ಲ. ಸೊ ಅದಕ್ಕೆ ನಾನು ಹೀಗೆ ಹಾಕಿದ್ದೀನಿ. ಈಗ ನಾನು ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಓಡಿಸ್ತೀನಿ ನೋಡೋಣ. ಸೊ ಇನ್ ಕೇಸ್ ಕುಕ್ ಆಗಿಲ್ಲ ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ವಿಸಿಲ್ ಓಡಿಸ್ತೀನಿ. ಆಮೇಲೆ ಹೇಗಿದ್ರು ಮತ್ತೆ ರೈಸ್ಗೆ ಕುಕ್ ಆಗಲೇಬೇಕಲ್ವಾ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಈಗ ಅದನ್ನ ಒಂದು 5 ವಿಸಿಲ್ ಆದ್ಮೇಲೆ ಸಿಗೋಣ ಇದೆ. ಸೊ ಲೆಟ್ಸ್ ಸಿ ವಿಡಿಯೋ ಬಂದಿರೋ ನೋಡೋಣ. ಆಮೇಲೆ ಬೇಕಂದ್ರೆ ಮತ್ತೆ ಇನ್ನೊಂದು 2 ವಿಸಿಲ್ ಓಡಿಸ್ಕೊಂಡು ಅದು ಹೇಗೆ ಚೆಕ್ ಮಾಡೋದಂತ, ಬೆಂದಿದೆ, ಹೇಗೆ ಚೆಕ್ ಮಾಡೋದಂತ ತೋರಿಸ್ತೀನಿ. ಸೊ ಇದು ಬಿಸಿ ಇದೆಯಲ್ವಾ, ಸೊ ಈ ಥರ ಕೋಲ್ಡ್ ವಾಟರ್ಗೆ ಹಾಕ್ಕೊಂಡು ಚೆಕ್ ಮಾಡಿ ನೋಡಿ. ಒಂದು ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಮಟನ್ಗೆ ಸಾಲ್ಟ್ ಹಾಕಿದೆ, ಬಟ್ ಅದು ಮಟನ್ಗೆ ಆಯಿತು. ಸೊ ಈಗ ರೈಸ್ಗೆ ಸಾಲ್ಟ್ ಹಾಕ್ತೀನಿ ಅಷ್ಟೇ. ಸೊ ಈ ಥರ ಮಿಕ್ಸ್ ಕೊಡ್ತೀವಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ, ಅಷ್ಟೇ ಆ್ಯಡ್ ಮಾಡ್ತಿದ್ದೀನಿ. ಲೆಮನ್ ಎಂತಕ್ಕೆ ಅಂದರೆ ಈಗ ಏನಾಗುತ್ತೆ, ಬಾಯಿ ಒಂದೊಂದೆಲ್ಲ ಸ್ಪಾಯ್ಲ್ ಆಗ್ಬಿಡುತ್ತೆ, ಲೆಮನ್ ಅನ್ಸೋಗಿರೋ ಥರ ಇರುತ್ತೆ. ಸೊ ಸ್ಪಾಯ್ಲ್ ಆಗಬಾರ್ದು, ಫ್ರೆಶ್ ಆಗಿ ಇರಬೇಕು ಅಂತ ಲೆಮನ್ ಹಾಕ್ಬೇಕು. ಈಗ ಓಡಿಸ್ತೀನಿ. ಸೊ ಓಡಿಸಿದ ತಕ್ಷಣ ನಾನು ತೆಗೆದು ಕೆಳಗಡೆ ಇಟ್ಬಿಡ್ತೀನಿ. ಸೊ ಇದ್ರ ಮೇಲೇನೆ ಇಡಲ್ಲ. We should take a serious look on this. ಚೆನ್ನಾಯ್ತಾ ಉಪ್ಪು ಖಾರ? ಹೊಸಕೋಟೆ ಬಿರಿಯಾನಿ. ಹಾಂ